ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಡೆಯಲಿರುವ ಉಚಿತ ಧ್ಯಾನ ಶಿಬಿರ. ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ನಡೆಯಲಿರುವ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ. ವಿಜಯನಗರ ಜಿಲ್ಲೆಯಲ್ಲಿ ನಡೆಯಲಿರುವ ಹಂಪಿ ಧ್ಯಾನೋತ್ಸವ. ಬುದ್ಧ ಸಿಇಒ ಕ್ವಾಂಟಮ್ ಫೌಂಡೇಶನ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ 40 ದಿನಗಳ ಆನ್ಲೈನ್ ವೈಜ್ಞಾನಿಕ ಕಾರ್ಯಕ್ರಮ. ಗೋವಾದಲ್ಲಿ ನಡೆಯಲಿರುವ 3 ದಿನಗಳ ಬೃಹತ್ ಮಹಾಕರುಣಾ ಸಸ್ಯಾಹಾರ ಜನಜಾಗೃತಿ ಜಾಥಾ ಹಾಗೂ ಧ್ಯಾನ ಪ್ರಚಾರ. ಒಂದೇ ದಿನದಲ್ಲಿ ನಡೆಯಲಿರುವ 108 ಸಸ್ಯಾಹಾರ ರ್ಯಾಲಿ ಕಾರ್ಯಕ್ರಮ. ಧಾರವಾಡದಲ್ಲಿ ನಡೆಯಲಿರುವ 3 ದಿನಗಳ ಮೌನ ಧ್ಯಾನ ಮತ್ತು ಆತ್ಮಜ್ಞಾನ ಯಜ್ಞ. ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಧ್ಯಾನ ಪ್ರಚಾರ ಮಾಡಿದ ಪಿರಮಿಡ್ ಮಾಸ್ಟರ್ ಕೃಷ್ಣಪ್ಪ ಮತ್ತು ತಂಡ. ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಡೆದ 6ನೇ ವಾರದ ಸೀತಾರಾಮ ಧ್ಯಾನ ಯಜ್ಞ. ಕಲಬುರಗಿಯಲ್ಲಿ ನಡೆದ ಧ್ಯಾನ ಯಜ್ಞ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ನಡೆದ ಪಿರಮಿಡ್ ಮಾಸ್ಟರ್ ಬಾಲಕೃಷ್ಣರವರ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು. ಈಗ ವಿವರಗಳ ಕಡೆಗೆ. ಬೆಂಗಳೂರಿನಲ್ಲಿ ಉಚಿತ ಧ್ಯಾನ ಶಿಬಿರ ನಡೆಯಲಿದೆ. ಬೆಂಗಳೂರಿನ ಆರ್ಆರ್ ಲೇಔಟ್ ನಾಗದೀವನಹಳ್ಳಿಯಲ್ಲಿ ಪಿರಮಿಡ್ ಧ್ಯಾನ ಸಂಘ ಪ್ರಸ್ತುತಪಡಿಸುತ್ತಿರುವ ಉಚಿತ ಧ್ಯಾನ ಶಿಬಿರ ಕಾರ್ಯಕ್ರಮವನ್ನು ನವೆಂಬರ್ 8ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಏರ್ಪಡಿಸಲಾಗಿದೆ. ಆನಾಪಾನಸತಿ ಧ್ಯಾನವನ್ನು ಕಲಿತು ಅಭ್ಯಾಸ ಮಾಡಿ ನಿಮ್ಮ ನಿಜವಾದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಒಂದು ಅದ್ಭುತ ಅವಕಾಶ. ಈ ಉಚಿತ ಧ್ಯಾನ ಶಿಬಿರಕ್ಕಾಗಿ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಬೇಕಾಗಿ ವಿನಂತಿ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕಲ್ಲೋಳಿಯಲ್ಲಿರುವ ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ನವೆಂಬರ್ 5 ಬುಧವಾರದಂದು ಹುಣ್ಣಿಮೆಯ ವಿಶೇಷ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿ ಸಾವಳಗಿಯ ಪಿರಮಿಡ್ ಮಾಸ್ಟರ್ ಶ್ರೀ ವಿಜಯಕುಮಾರ್ ಮಗದುಮ ಮತ್ತು ಕೊಡ್ಲಿವಾಡ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸುಜಾತಾ ಕುರಿ ಅವರು ಪಾಲ್ಗೊಳ್ಳಲಿದ್ದಾರೆ. ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ಸವಿತಾ ಮಲ್ಲಪ್ಪ ಕಂಕನವಾಡಿ ಮತ್ತು ಶ್ರೀ ಮಲ್ಲಯ್ಯ ಕಂಕನವಾಡಿ ಅವರು ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿದ್ದಾರೆ. ಕಾರ್ಯಕ್ರಮದ ಕೊನೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ. ವಿಜಯನಗರ ಜಿಲ್ಲೆಯಲ್ಲಿ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಹಂಪಿ ಧ್ಯಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಪತ್ರಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ವಿಜಯನಗರದ ಹಂಪಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ರವರ ನೇತೃತ್ವದಲ್ಲಿ ನವೆಂಬರ್ 10 ಮತ್ತು 11ರಂದು ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಹಂಪಿ ಧ್ಯಾನೋತ್ಸವ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಅದ್ಭುತ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬುದ್ಧ ಸಿಇಒ ಕ್ವಾಂಟಮ್ ಫೌಂಡೇಶನ್ ರವರ ನೇತೃತ್ವದಲ್ಲಿ 40 ದಿನಗಳ ಆನ್ಲೈನ್ ವೈಜ್ಞಾನಿಕ ಕಾರ್ಯಕ್ರಮ ನಡೆಯುತ್ತಿದೆ. ಅಕ್ಟೋಬರ್ 27ರಿಂದ ಡಿಸೆಂಬರ್ 5ರವರೆಗೆ 40 ದಿನಗಳ ಆನ್ಲೈನ್ ವೈಜ್ಞಾನಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಧ್ಯಾನದ ಮೂಲಕ ಶ್ರೇಷ್ಠತೆ, ಸ್ಪಷ್ಟತೆ, ಉಪಸ್ಥಿತಿ ಮತ್ತು ಬೆಳವಣಿಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುವುದು. ಬುದ್ಧ ಸಿಇಒ ಕ್ವಾಂಟಮ್ ಫೌಂಡೇಶನ್ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಚಂದ್ರಶೇಖರ್ ಪುಲಮರಶೆಟ್ಟಿಯವರು ಈ ಕಾರ್ಯಾಗಾರದ ಮಾರ್ಗದರ್ಶಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಉಚಿತ ಕಾರ್ಯಾಗಾರದಲ್ಲಿ ಧ್ಯಾನಿಗಳು ಭಾಗವಹಿಸಬೇಕೆಂದು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಗೋವಾದಲ್ಲಿ 3 ದಿನಗಳ ಬೃಹತ್ ಮಹಾಕರುಣಾ ಸಸ್ಯಾಹಾರ ಜಾಥಾ ಹಾಗೂ ಧ್ಯಾನ ಪ್ರಚಾರ ಕಾರ್ಯಕ್ರಮ ನಡೆಯಲಿದೆ. ವಿಶ್ವಗುರು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಮತ್ತು ಗೋವಾ ಪಿರಮಿಡ್ ಸೊಸೈಟೀಸ್ ಇವರ ಸಹಯೋಗದಲ್ಲಿ 3 ದಿನಗಳ ಮಹಾಕರುಣಾ ಸಸ್ಯಾಹಾರ ಬೃಹತ್ ಜನಜಾಗೃತಿ ಜಾಥಾ ಹಾಗೂ ಧ್ಯಾನ ಪ್ರಚಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ನವೆಂಬರ್ 9ರಿಂದ 11ರವರೆಗೆ ಗೋವಾದಲ್ಲಿ ಆಯೋಜನೆ ಮಾಡಲಾಗಿದೆ.
ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ಸುಮಂಗಲ ಸಾಲಿಮಠ ಅವರು ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ವಹಿಸಿಕೊಂಡಿದ್ದಾರೆ. ಇಂತಹ ಅದ್ಭುತ ಕಾರ್ಯಕ್ಕೆ ಎಲ್ಲ ಧ್ಯಾನಿಗಳ ಸಹಾಯ ಮತ್ತು ಸಹಕಾರವನ್ನು ನೀಡಬೇಕಾಗಿ ಮನವಿ ಮಾಡಿದ್ದಾರೆ. ಸರ್ವರಿಗೂ ಆತ್ಮೀಯ ಆಹ್ವಾನವನ್ನು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 2018ರಲ್ಲಿ ಪತ್ರಿಜಿಯವರು ಅವರ ಒಂದು ಮಹಾ ಸಂಕಲ್ಪವಾದ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್ತು, ಈ ಒಂದು ಮಹಾ ಸಂಕಲ್ಪಗಳಲ್ಲಿ ಸಸ್ಯಾಹಾರ ಜಗತ್ನ ಜವಾಬ್ದಾರಿಯನ್ನು ನನಗೆ ಅವರು ಕೊಟ್ಟಿದ್ದರು. ಸೊ 2018ರಿಂದ ಪ್ರತಿ ವರ್ಷವೂ ನಾವು ನವೆಂಬರ್ 1ರಿಂದ 11ರವರೆಗೆ ಸಸ್ಯಾಹಾರ ಜಾಥವನ್ನು ಪತ್ರಿಜಿಯವರು ಹೇಳಿದ ಜಿಲ್ಲೆಗಳಲ್ಲಿ ಬಹು ಯಶಸ್ವಿಯಾಗಿ ನಾವು ನಮ್ಮ ಕರ್ನಾಟಕದ ಎಲ್ಲ ಮಾಸ್ಟರ್ಸ್ರವರ ಸಹಕಾರದಿಂದ ಹಾಗೂ ನಮ್ಮ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಟ್ರಸ್ಟ್ನ ಮುಖ್ಯ ಸದಸ್ಯರಿಂದ ಬಹು ವಿಜೃಂಭಣೆಯಿಂದ ನಾವು ನೆರವೇರಿಸ್ತಾ ಇದ್ದೇವೆ ಮಾಸ್ಟರ್. ಅದೇ ರೀತಿಯಾಗಿ ಈ ವರ್ಷ ಅಂದರೆ ನವೆಂಬರ್ 9ರಿಂದ 11ರವರೆಗೆ ಸಸ್ಯಾಹಾರ ಜಾಥಾವನ್ನು ಗೋವಾದಲ್ಲಿ ನಾವು ನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಚಾನಲ್ ಮುಖಾಂತರ ಅಂದರೆ ನಮ್ಮ ಕನ್ನಡ PMC ಚಾನಲ್ ಮುಖಾಂತರ ಇಡೀ ಕರ್ನಾಟಕದ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ವಿಶ್ವದ ಎಲ್ಲ ನನ್ನ ಧ್ಯಾನಿಗಳಿಗೆ ಈ ಒಂದು ಕರೆಯ ಮೂಲಕ ತಮ್ಮನ್ನು ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲರೂ ನಾವು ಪತ್ರಿಜಿಯವರ ಮಹಾಸಂಕಲ್ಪವನ್ನು ನೆರವೇರಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ನವೆಂಬರ್ 11 ಒಂದೇ ದಿನದಲ್ಲಿ 108 ಸಸ್ಯಾಹಾರ ರ್ಯಾಲಿಗಳನ್ನು ಭಾರತದಾದ್ಯಂತ ಆಯೋಜಿಸಲಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ನವೆಂಬರ್ 11ರಂದು ಭಾರತದಾದ್ಯಂತ 108 ಸಸ್ಯಾಹಾರ ರ್ಯಾಲಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ಗಳಾದ ಭವಾನಿ ಮತ್ತು ತಿಲಕ್ ಅವರ ತಂಡ ಬೆಂಗಳೂರಿನ JP ನಗರದ ಜಂಬೂ ಸವಾರಿ ದಿಣ್ಣೆಯಲ್ಲಿ ಸಸ್ಯಾಹಾರ ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಜಂಬೂ ಸವಾರಿ ದಿಣ್ಣೆ ಬಸ್ ಸ್ಟ್ಯಾಂಡ್ ಬಳಿ ರ್ಯಾಲಿ ಪ್ರಾರಂಭವಾಗುತ್ತದೆ. ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಸಸ್ಯಾಹಾರಿಯಾಗಿ ಧ್ಯಾನಿಯಾಗಿ ಮಾಡಬೇಕೆಂಬ ಪ್ರಯತ್ನ ಎಂದು ನಿಲ್ಲದು ಹಾಗೂ ಸಕಲ ಪ್ರಾಣಿಗಳೊಂದಿಗೆ ಸ್ನೇಹ ಭಾವದಿಂದ ಇರುವ ಈ ಬುದ್ಧತ್ವದ ಕಡೆಗೆ ಸೇರಲು ಮನುಕುಲಕ್ಕೆ ಈ ಸಂದೇಶವನ್ನು ರವಾನಿಸುವಲ್ಲಿ ಪಿರಮಿಡ್ ಮಾಸ್ಟರ್ಗಳು ಮುಂದಾಗಿದ್ದಾರೆ. ಹಿಂಸಾ ಚೋಡೋ ಹಮ್ಸೋ ಪಕೋಡೋ ಎಂಬ ಘೋಷಣೆಯ ಮೂಲಕ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಬೇಕೆಂದು ಸಂಘಟಕರು ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಛಾಯಾ ಅವರು ಪಾಲ್ಗೊಳ್ಳಲಿದ್ದಾರೆ. ಭಾಗವಹಿಸುವವರು ವಿವರಗಳಿಗಾಗಿ ಸಂಪರ್ಕಿಸಿ. ಧಾರವಾಡದಲ್ಲಿ 3 ದಿನಗಳ ಮೌನ ಧ್ಯಾನ ಮತ್ತು ಆತ್ಮಜ್ಞಾನ ಯಜ್ಞ ಕಾರ್ಯಕ್ರಮ ನಡೆಯಲಿದೆ. ಧಾರವಾಡ ಜಿಲ್ಲೆಯಲ್ಲಿ 3 ದಿನಗಳ ಮೌನ ಧ್ಯಾನ ಮತ್ತು ಆತ್ಮಜ್ಞಾನ ಯಜ್ಞ ಕಾರ್ಯಕ್ರಮವನ್ನು ನವೆಂಬರ್ 7, 8 ಮತ್ತು 9ನೇ ದಿನದಂದು ಆಯೋಜನೆ ಮಾಡಲಾಗಿದೆ. ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮೀರವರು ಧ್ಯಾನದ ಪ್ರಾಮುಖ್ಯತೆ, ಸಸ್ಯಾಹಾರ, ಪಿರಮಿಡ್ ಶಕ್ತಿಯ ಮಹತ್ವ ಮತ್ತು ಜೀವಿಸುವ ಕಲೆಯನ್ನು ತಿಳಿಸುತ್ತಾರೆ. ಧಾರವಾಡದಲ್ಲಿರುವ ಅಕ್ಕಮಹಾದೇವಿ ಆಶ್ರಮದಲ್ಲಿ ಪ್ರತಿ ತಿಂಗಳು 7, 8 ಮತ್ತು 9ನೇ ದಿನದಂದು ಉಚಿತ ಧ್ಯಾನ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು, ಈ ಉಚಿತ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕಾಗಿ ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪಿರಮಿಡ್ ಮಾಸ್ಟರ್ ಕೃಷ್ಣಪ್ಪ ಮತ್ತು ತಂಡದವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ, ದಿವ್ಯಶ್ರೀ, ಸೃಜನಾ ಮತ್ತು ತಂಡದವರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಹೊನ್ನಾವರ, ಭಟ್ಕಳ, ಕುಮಟಾ ಸೇರಿದಂತೆ ವಿವಿಧೆಡೆ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿದ್ದಾರೆ. ಅಕ್ಟೋಬರ್ 27, 28ರಂದು ಸುಮಾರು 2,000 ಮಕ್ಕಳಿಗೆ ಧ್ಯಾನ ಅಭ್ಯಾಸ ಮಾಡಿಸಲಾಯಿತು. ಸರಸ್ವತಿ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ, RNS ವಿದ್ಯಾನಿಕೇತನ್ ಶಾಲೆ, ಶ್ರೀ ಸಿದ್ಧಿವಿನಾಯಕ ಶಾಲಾ ವಿದ್ಯಾರ್ಥಿಗಳಿಗೆ ಹೀಗೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಧ್ಯಾನದ ಲಾಭಗಳ ಬಗ್ಗೆ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು. ವಿದ್ಯಾರ್ಥಿಗಳು ಪ್ರತಿದಿನ ಧ್ಯಾನ ಮಾಡುವುದರಿಂದ ನೆನಪಿನ ಶಕ್ತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹಾಗೂ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಎಂದು ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಯಿತು. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾ ತಮ್ಮ ಹರ್ಷವನ್ನು ತಿಳಿಸಿದರು. ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ 6ನೇ ವಾರದ ಸೀತಾರಾಮ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಿತು. ಕೋಲಾರ ಜಿಲ್ಲೆಯಲ್ಲಿರುವ ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಅಕ್ಟೋಬರ್ 26ರಂದು 6ನೇ ವಾರದ ಸೀತಾರಾಮ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಿತು. ಸಂಗೀತ ಧ್ಯಾನ ಮತ್ತು ಜ್ಞಾನ ಸಂದೇಶದ ಜೊತೆಗೆ ಕೋಲಾರದ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮಮತಾ ಅವರು ಮಾರ್ಗದರ್ಶಕರಾಗಿ
ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಕಲಬುರಗಿಯಲ್ಲಿ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ಜಿಲ್ಲೆಯಲ್ಲಿರುವ ಆಳಂದ ಮಹಾದೇಶ್ವರ ಮಠದಲ್ಲಿ ಒಂದು ದಿನದ ಮೌನ ಮತ್ತು ಧ್ಯಾನ ಶಿಬಿರ ಕಾರ್ಯಕ್ರಮವನ್ನು ಅಕ್ಟೋಬರ್ 23ರಂದು ಏರ್ಪಡಿಸಲಾಗಿತ್ತು. ಪಟ್ಟದೇವರು ಸುಕ್ಷೇತ್ರ ಶರಣನಗರ ಆಳಂದ ಶ್ರೀ ಚನ್ನಬಸಪ್ಪ ಅವರು ಮತ್ತು ಪಿರಮಿಡ್ ಮಾಸ್ಟರ್ ಉಮೇಶ್ ರಾಜ್ ರವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಶಿಬಿರ ಸಂಯೋಜಕರಾಗಿ ಶ್ರೀಮತಿ ಜಯಶ್ರೀ ಬಸವರಾಜ ಪರಗಿ ಅವರು ಕಾರ್ಯನಿರ್ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪರಿಸರ ಮತ್ತು ಮನಸ್ಸಿನ ನಿಯಂತ್ರಣಕ್ಕಾಗಿ ಪಿರಮಿಡ್ ಅಳವಡಿಸಿಕೊಳ್ಳುವುದು ಹಾಗೂ ಧ್ಯಾನ ಮತ್ತು ಸಸ್ಯಾಹಾರದಂತಹ ಅಭ್ಯಾಸದ ಹಂತಗಳನ್ನು ಪಿರಮಿಡ್ ಮಾಸ್ಟರ್ ಉಮೇಶ್ ರವರು ಪರಿಚಯಿಸಿದರು. ಪಿರಮಿಡ್ ಮಾಸ್ಟರ್ ಆದ ಬಾಲಕೃಷ್ಣರವರು ಬೆಂಗಳೂರಿನ ಅನೇಕ ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನ ತರಗತಿಗಳನ್ನು ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಪಿರಮಿಡ್ ಮಾಸ್ಟರ್ ಬಾಲಕೃಷ್ಣರವರು ಬೆಂಗಳೂರಿನ ಶ್ರೀರಾಮಧಾಮ ಪಿರಮಿಡ್ ಧ್ಯಾನ ಮಂದಿರ, ಪಿರಮಿಡ್ ಅಧ್ಯಾತ್ಮ ಧ್ಯಾನಾಲಯ, ಪದ್ಮಾವತಮ್ಮ ಧ್ಯಾನ ಮಂದಿರಗಳಲ್ಲಿ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳನ್ನು ನೀಡಿದ್ದಾರೆ. ಸಾಮೂಹಿಕ ಧ್ಯಾನ ಮಾಡಿಸುತ್ತಾ ಅವರ ಸ್ವ ಅನುಭವದೊಂದಿಗೆ ಧ್ಯಾನ, ಸಸ್ಯಾಹಾರ, ಸ್ವಾಧ್ಯಾಯ, ಸೇವೆ ಇಂತಹ ಅನೇಕ ವಿಷಯಗಳ ಕುರಿತು ವಿವರಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.